ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ದಯವಿಟ್ಟು ಯಾರಲ್ಲಾದರೂ ಏನಾದರೂ ಸಮಸ್ಯೆ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್, ಅಂದರೆ ಸಮಸ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥವ್ರು ಮಾತ್ರನೇ ಕಾಲ್ ಮಾಡಿ. ಇಲ್ಲ ಅಂತಂದ್ರೆ ನೀವೇನು ಮಾಡ್ತೀರಾ ಅಂದರೆ ಇದರಲ್ಲಿ ಹೇಳಿರ್ತಕ್ಕಂಥ ರೆಮಿಡೀಸ್ ಬಹಳಷ್ಟು ಇರ್ತವೆ, ಅದನ್ನು ನೀವು ನೋಡ್ಕೊಂಡು ಮಾಡ್ಕೋಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವರೆಲ್ಲ ಫೋನ್ ಮಾಡ್ತಾರೆ, ಅದೆಲ್ಲಿ ಸಿಗುತ್ತೆ ಇದೆಲ್ಲಿ ಸಿಗುತ್ತೆ ಅಂತ. ನಾನು ಡೀಟೇಲಾಗಿ ಅಲ್ಲೇ ಹೇಳ್ಬಿಡ್ತೀನಿ ಏನೇನು ಎಲ್ಲೆಲ್ಲಿ ಸಿಗುತ್ತೆ ಅಂತ. ಅದನ್ನು ಒಂದಕ್ಕೆ 10 ಸರಿ ನೋಡ್ಕೊಂಡು ಮಾಡ್ಕೋಬೋದು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೂರ್ಛೆ ರೋಗ ಯಾಕೆ ಬರುತ್ತೆ ಅಂತಂದರೆ ಒತ್ತಡಗಳು, ಕೆಲಸದ ಒತ್ತಡಗಳಾಗ್ಬೋದು, ಅಥವಾ ಎಜುಕೇಷನ್ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಎಜುಕೇಷನ್ ಒತ್ತಡ ಆಗ್ಬೋದು, ಅಥವಾ ಪೂರ್ವಜನ್ಮದಲ್ಲಿ ಅಂದರೆ ಅದು ನಮ್ಮ ಹಿರಿಯರಿಂದ ಬಂದಿರತಕ್ಕಂಥದ್ದು ಆಗ್ಬೋದು. ಈ ಹಿರಿಯರಿಂದ ಬಂದಿರತಕ್ಕಂಥ ಜೀನ್ಸ್ ಅಂತ ಕರೀತಾರೆ. ನಮ್ಮ ದೊಡ್ಡವ್ರಿಗಿತ್ತು, ನಮ್ಮ ತಾತನಿಗಿತ್ತು, ಮುತ್ತಾತನಿಗಿತ್ತು, ಅದರಿಂದ ನಮ್ಮ ಅಪ್ಪನಿಗೂ ಬಂತು, ನಮಗೂ ಬಂತು ಅಂತ ಫ್ಯಾಮ್ಲಿಯಲ್ಲಿ ಕೆಲವರೆಲ್ಲ ಹೇಳ್ತಿರ್ತಾರೆ. ಅದೇ ರೀತಿ ಇನ್ನು ಕೆಲವರಿಗೆ ಈ ಕೆಲಸದ ಒತ್ತಡಗಳಾಗ್ಬೋದು, ಅಥವಾ ಎಜುಕೇಷನ್ ಒತ್ತಡ, ಅಂದರೆ ಸ್ಕೂಲಲ್ಲಿ ಮಕ್ಕಳು ಮ್ಯಾಕ್ಸಿಮಮ್ಮು 7ನೇ ತರಗತಿ 8ನೇ ತರಗತಿ ಓದಿ 9, 10ನೇ ತಾರೀಕಿದು ಹೋಗೋ ಅಷ್ಟೊತ್ತಿಗೆ ಏನಾಗುತ್ತೆ ಅಂತಂದರೆ ಅವರಲ್ಲಿ ಒತ್ತಡ, ಪ್ರೆಷರ್ ಜಾಸ್ತಿ ಆಗ್ತಾ ಇರ್ತದೆ. ಯಾವ ರೀತಿ, ನೀವು ಫಸ್ಟ್ ಕ್ಲಾಸಲ್ಲಿ ಬರಬೇಕು, ಸೆಕೆಂಡ್ ಕ್ಲಾಸ್ ಬಂದರೆ ಆಗಲ್ಲ, ಒತ್ತಡ, ಅದನ್ನು ಓದಬೇಕು ಇದನ್ನು ಓದಬೇಕು, ಬೆಳಗ್ಗೆ ಸಾಯಂಕಾಲ ಓದಿಸಿ ಅವ್ರಿಗೆ ರೆಸ್ಟ್ ಇಲ್ದಂಗೆ ಆಗ್ತದೆ. ಯಾಕಂದರೆ ಅದು ಮೈಂಡ್ ಬಂದು ಅಷ್ಟು ಡೆವಲಪ್ ಆಗಿರಲ್ಲ ಅಷ್ಟೊತ್ತಿಗೆ ಮಕ್ಕಳಲ್ಲಿ. ಆ ಮಕ್ಕಳಲ್ಲಿ ಡೆವಲಪ್ ಆಗದೇ ಇರತಕ್ಕಂಥ ಮೈಂಡಿಗೆ ಒತ್ತಡ ಜಾಸ್ತಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಮೈಂಡ್ ಡಿಪ್ರೆಷನ್ ಆಗುತ್ತೆ. ಆವಾಗ ಯಾವ ಕಡೆಗೆ ಬೇಕಾದರೂ ಬದಲಾಗ್ತಾ ಇರ್ತದೆ. ಆದ್ದರಿಂದ ಕೆಲವರು ನೋಡ್ಬೋದು, ಆ ನರಗಳೆಲ್ಲ ವೀಕ್ ಆಗಿಬಿಟ್ಟು ಸರಿಯಾಗಿ ಕಣ್ಣೇ ಕಾಣಿಸ್ದಂಗೆ ಆಗ್ತದೆ. ಇದು ಯಾವುದೋ ಬ್ಲರ್ ಬರ್ತಾ ಇರ್ತದೆ. ಕೇಳಿದ್ರೆ ಮಕ್ಕಳಿಗೆ, ಸರ್ ನಮ್ಗೆ ಯಾಕೋ ಕಣ್ಣೇ ಕಾಣಿಸ್ತಾ ಇಲ್ಲ ಅಂತಾರೆ ಮಕ್ಕಳು. ಆದ್ದರಿಂದ ಒತ್ತಡ ಎಷ್ಟು ಬೇಕೋ ಅಷ್ಟೇ ಕೊಡಿ ಮಕ್ಕಳಲ್ಲಿ. ಯಾಕಂದರೆ ಬೆಳೆಯೋ ವಯಸ್ಸದು. ಒತ್ತಡ ಹೆಚ್ಚು ಕೊಟ್ಟಷ್ಟು ಮೈಂಡಿಗೆ ಶಾರ್ಪ್ನೆಸ್ ಅನ್ನೋದು ಹೋಗ್ಬಿಟ್ಟು ಒಂಥರ ಮದ್ದ ಆಗೋಯ್ತಾರೆ. ಆದ್ದರಿಂದ ಈ ಮೂರ್ಛೆ ರೋಗ 3ರಿಂದ 4 ಥರ ಬರ್ತಾ ಇರ್ತದೆ ಕೆಲವರಲ್ಲಿ. ಯಾವ ರೀತಿ ಏನಪ್ಪ ಅಂತಂದರೆ, ಕೆಲವರು ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ, ಒಂದು 10 ಸೆಕೆಂಡ್ 20 ಸೆಕೆಂಡು ಸ್ವಲ್ಪ ಹಂಗೆ ಮಲ್ಲಿಗೆ ಒಂಥರ ನಿದ್ದೆ, ಏನಿಲ್ಲ, ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ದಂಗೆ ಇರ್ತಾರೆ. ಮತ್ತೆ ಎತ್ತರಿಸ್ಕೊಂಡು ಹಿಂಗೆ ಅಂತ ಇರ್ತಾರೆ. ಅದು ಒಂದು ರೀತಿ. ಇನ್ನು ಕೆಲವರು ಬಾಯಲ್ಲಿ ನೊರೆ ಬರ್ತಾ ಇರ್ತದೆ. ಅವ್ರಿಗೆ ಕೀ ಚೈನ್ಗಳಂತೆ, ಕಬ್ಬಣ ಅಂತೆ, ಅವು ಇವು ಕೊಡ್ತಾ ಇರ್ತಾರೆ. ಹಳೆ ಪದ್ಧತಿಗಳು ಕೆಲವಿದ್ದಾವೆ. ಆ ಟೈಮಲ್ಲಿ ಅವರಿಗೆ ನೀರು ಕುಡಿಸ್ಬಾರ್ದು. ಯಾರೇ ಆಗಲಿ ಆ ಟೈಮಲ್ಲಿ ನೀರು ಕುಡಿಸ್ಬಾರ್ದು. ನೀರು ಕುಡಿಸಿದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಈ ಒಂದು ಒತ್ತಡ ಇರ್ತದೆ. ಮೂರನೇದು ಹೆಂಗೆ ಅಂತಂದರೆ, ಬಾಯಲ್ಲಿ ನೊರೆ ಇರೋದಿಲ್ಲ, ಆದರೂ ಕೈಕಾಲು ಎಳೀತಾ ಇರ್ತದೆ, ಒಂಥರ ಕೆಳಗೆ ಬಿದ್ದೋಗಿರ್ತಾರೆ. ಇನ್ನು ಕೆಲವರು ಕೈಕಾಲು ಎಳೆಯೋದೇ ಇಲ್ಲ, ಕೆಳಗೆ ಬಿದ್ದೋಗಿರ್ತಾರೆ. ಈ ರೀತಿ ನಾನಾ ವಿಧ ಇದೆ. ಇದು ಜಾಸ್ತಿ ಆದಷ್ಟು ನಿಮಗೆ ಸಮಸ್ಯೆಗಳು ಬಹಳಷ್ಟು. ಯಾಕಂದರೆ ವೆಹಿಕಲ್ಸ್ ಓಡಿಸೋರು ಇರ್ತಾರೆ, ಅಲ್ಲೂ ಇಲ್ಲೂ ಹೋಗ್ತಾ ಬಂದ್ಬಿಡ್ತು ಅಂದ್ಕೊಳ್ಳಿ, ಅಲ್ಲೇ ರೋಡಲ್ಲೇ ಬಿದ್ದೋಗ್ಬಿಡ್ತಾರೆ. ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಕೆಲವರು ಹೇಳ್ತಾರೆ, ನಮಗೆ ಮೂರ್ಛೆ ಐತೆ ಸ್ವಾಮಿ ಅಂತಾರೆ, ಆದರೆ ಮೆಡಿಷನ್ಗೆ ಯಾರೂ ಬರೋದೇ ಇಲ್ಲ. ನಾವು ಇಂಗ್ಲೀಷ್ ಔಷಧಿ ಬಳಸ್ತಾ ಇದ್ದೀವಿ, ವರ್ಷಾಂಗಟ್ಟಲೆ ಬಳಸ್ತಾ ಇದ್ದೀವಿ ಅಂತಾರೆ. ವರ್ಷಾಂಗಟ್ಟಲೆ ಬಳಸೋವಂಥ ಅವಶ್ಯಕತೆ ಇಲ್ಲ. ಆಯುರ್ವೇದದಲ್ಲಿ ಪಥ್ಯ ಕರೆಕ್ಟಾಗಿದ್ದು 5 ತಿಂಗಳು 6 ತಿಂಗಳು, ತುಂಬ ವರ್ಷಗಳಿಂದ ಇತ್ತು ಅಂದರೆ 1 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ. ಬಳಸಿದ್ರೆ ಕಂಪಲ್ಸರಿ ಆ ಸಮಸ್ಯೆ ಬಗೆಹರಿತದೆ. ಆದರೆ ನೀವೇನು ಮಾಡ್ತೀರಾ, ಆ ಕೆಲಸ ಮಾಡೋದಿಲ್ಲ. ಜೀವನ ಪೂರ್ತಿ ಮೆಡಿಷನ್ ತಿಂತಾನೇ ಇರ್ತೀರ. ಒಂಥರ ಮೆಡಿಕಲ್ ಸ್ಟೋರು, ನಿಮ್ಮ ದೇಹನೇ ಮೆಡಿಕಲ್ ಸ್ಟೋರ್ ಆಗಿರ್ತದೆ. ಆ ರೀತಿ ಸಮಸ್ಯೆ ಇರ್ತದೆ. ಇಂಥ ಸಮಸ್ಯೆಗಳಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಮನೆಯಲ್ಲೇ ಬಹಳಷ್ಟು ಇದ್ದಾವೆ ತಂಪು ಪದಾರ್ಥಗಳು. ಯಾವುದು ತಿನ್ನಬಾರ್ದು. ಯಾವುದು ದಂಟಿನ ಸೊಪ್ಪು, ತೊಂಡೆಕಾಯಿ, ಚಪ್ರದ ಬದನೆಕಾಯಿ, ಈ ರೀತಿ ಶೀತ ಪದಾರ್ಥಗಳು ಯಾವುದು ಕೊಡಬಾರ್ದು ಅವ್ರಿಗೆ. ಪಥ್ಯ ಕಂಪಲ್ಸರಿ ಇರಲೇಬೇಕು. ಇದ್ದರೆ ಅದು ಪರಿಹಾರ ಆಗುತ್ತೆ. ಅದೇ ರೀತಿ ಇಂಗು ಅನ್ನೋದಿದೆ. ಹಾಲಿಂಗು ಅಂತ ನಮ್ಮ ಇದರಲ್ಲಿ ಸಿಗ್ತದೆ, ಅಡುಗೆಗಳಿಗೆಲ್ಲ ಬಳಸ್ತಾರೆ. ನಮ್ಮ ಅಡುಗೆ ಮನೆ ಅದು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರ್ತದೆ ಇಂಗು. ಆ ಇಂಗನ್ನು ಏನು ಮಾಡಬೇಕಪ್ಪ ಅಂತಂದರೆ, ಕೆಂಡ ಮಾಡ್ಕೊಳ್ಳಿ. ಗಿಜ್ಜಿಲು ಯಾವುದನ್ನು ಸುಟ್ಬಿಟ್ಟು ಕೆಂಡ ಮಾಡ್ಕೊಳ್ಳಿ, ಅಥವಾ ತೆಂಗಿನ ಚಿಪ್ಪೆ ಸುಟ್ಬಿಟ್ಟು ಕೆಂಡ ಮಾಡ್ಕೊಂಬಿಟ್ಟು ಏನು ಮಾಡ್ತೀರಾ ಅಂತಂದರೆ, ಒಂದಷ್ಟು ಇಂಗುನ ಅದ್ರ ಮೇಲೆ ಹಾಕ್ಬಿಟ್ಟು ಕಂಬಳಿ ಒದಿಸ್ಕೊಂಬಿಟ್ರೆ ನಿಮಗೆ ಆ ಹೊಗೆ ಎಳಿಬೇಕು, ಚೆನ್ನಾಗಿ ಎಳ್ಕೋಬೇಕು. ಎಳ್ಕೊಂಡ್ರೆ ಆ ಒಂದು ಮೂರ್ಛೆ ವ್ಯಾಧಿ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ರೀಸೆಂಟ್ ಅಂದರೆ ಈ ಹೊಸದಾಗಿ ಬಂದಿರತಕ್ಕಂಥವ್ರಿಗಾದರೆ ತುಂಬ ಚೆನ್ನಾಗಿ ಯೂಸ್ ಆಗ್ತದೆ. ಅಕಸ್ಮಾತ್ ಇಲ್ಲ ಸರ್ ನಮ್ಗೆ ತುಂಬ ವರ್ಷಗಳಿಂದ ಇದೆ, ನಾವು ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ, ನಮಗೇನಾದರೂ ಔಷಧಿಗಳಿದ್ದರೆ ಕೊಡಿ ಅಂತಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡ್ಬೋದು. ನಮ್ಮಲ್ಲಿ ಕೆಲವು ಔಷಧಿಗಳಿರ್ತವೆ. ಅಕಸ್ಮಾತ್ ನೀವು ಮಾಡ್ಕೊತೀನಿ ಅಂದರೆ ಇನ್ನೂ ಒಂದು ಔಷಧಿ ಹೊಟ್ಟೆ ಕೊಡ್ತಕ್ಕಂಥದ್ದು ಹೇಳ್ತೀನಿ ನೋಡಿ. ಇದು ಒಂದು ಅಜ್ವಾಯಿನು ಒಂದು 100 ಗ್ರಾಮ್ 200 ಗ್ರಾಮ್ ತೆಗೆದಿಟ್ಕೊಳ್ಳಿ. ಅದೇ ರೀತಿ ಜೀರಿಗೆ
ಮನೇಲಿ ಇರ್ತಕ್ಕಂಥದ್ದೇ ಜೀರಿಗೆ ಅವರೇ ಎರಡೂ ಇದ್ದೇ ಇರ್ತವೆ, ಅವು ಸಪ್ರೇಟಾಗಿ ಇಟ್ಕೊಳ್ಳಿ. ಅದಕ್ಕೆ ನಾವು ಬೇಕಾಗಿರೋದು ಶಿಲಾಜಿತ್ ಭಸ್ಮ. ಶಿಲಾಜಿತ್ತು ಅಂದರೆ ಗೋಮೂತ್ರ ಶಿಲಾಜಿತ್ತು, ಕರ್ಪೂರ ಶಿಲಾಜಿತ್ತು ಅಂತ 2 ವಿಧ ಬರ್ತದೆ. ಇದು ಬಂದು ಕರ್ಪೂರ ಶಿಲಾಜಿತ್ತು, ನೋಡಿ ಇದು ಕಲ್ಲಿದ್ದಂಗೆ ಇರ್ತದೆ. ಇದನ್ನು ಶುದ್ಧೀಕರಣಗಳು ಮಾಡಿ ನಾವು ಭಸ್ಮ ಮಾಡಿ ಇಟ್ಟಿರ್ತೀವಿ. ಈ ಥರ ಭಸ್ಮ ಇರ್ತದೆ ನೋಡಿ, ಈ ಥರ ಫುಲ್ ಭಸ್ಮ ಆಗಿರ್ತದೆ. ಈ ಒಂದು ಭಸ್ಮ ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ಶುದ್ಧಿ ಕಂಪಲ್ಸರಿ ಆಗಲೇಬೇಕು. ಕೆಲವರು ಕಂಪ್ನಿಗಳು ಅವ್ರು ಏನು ಮಾಡ್ತಾರೆ, ಶುದ್ಧಿ ಮಾಡಲ್ಲ, ಹಂಗೆ ಎತ್ತೆತ್ತಿ ಹೊಡೆದು ಭಸ್ಮ ಮಾಡಿ ಕಳಿಸ್ಬಿಡ್ತಿರ್ತಾರೆ. ಜೋಪಾನದಿಂದ ತೊಗೋಬೇಕು ಅದನ್ನು. ಅವಾಗೇನು ಮಾಡಬೇಕು, ಒಂದು 10 ಗ್ರಾಮು ಜೀರಿಗೆ, 10 ಗ್ರಾಮ್ ಅಜವಾಯಿನು ಹಾಕ್ಬಿಟ್ಟು ಒಂದು 3 ಗ್ಲಾಸ್ 4 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಷಾಯ ಥರ ಮಾಡಬೇಕು. ಮಾಡಿಬಿಟ್ಟು ಅದನ್ನು ಇಳಿಸ್ಕೊಂಡು ಸೋದಿಸ್ಕೊಂಡು ಈ ಒಂದು ಕರ್ಪೂರ ಶಿಲಾಜಿತ್ತು 1 ಗ್ರಾಮ್ ಅಥವಾ 2 ಗ್ರಾಮ್ ಅಷ್ಟು ಅದರೊಳಕ್ಕೆ ಹಾಕಿ, ಅಥವಾ 1 ಗ್ರಾಮ್ ಹಾಕಿ ಸಾಕು, ಹೆಚ್ಚಿಗೆ ತೊಗೋಬಾರ್ದು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ರೀಸೆಂಟ್ಲಿ ಬಂದಿರತಕ್ಕಂಥ ಒಂದು ಏನು ಮೂರ್ಛೆ ವ್ಯಾಧಿ ಇದೆಯೋ, ಅದೇ ಪಿಡ್ಸ್ ಅಂತ ಕರಿತೀವಲ್ಲ, ಅದನ್ನು ಕಂಪಲ್ಸರಿ ವಾಸಿ ಮಾಡ್ತಾ ಬರ್ತದೆ. ಅಕಸ್ಮಾತ್ ನಮಗೆ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಸಿಗ್ತವೆ, ಕಳಿಸ್ಕೊಡ್ತೀವಿ. ಬಳಸಿ ಆ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.